ನಿಪ್ಪಾಣಿ ಶ್ರೀಮತಿ ಮಹಾದೇವಿ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಪ್ಪಾಣಿ ಶಾಂತಿಯುತ ಮತ್ತು ಸುರಕ್ಷಿತ ಪರೀಕ್ಷೆ ಆಯೋಜನೆ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿ 2026ನೇ ಸಾಲಿನ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಪ್ರತಿ ಪರೀಕ್ಷಾ ಕೇಂದ್ರಗಳ ಪ್ರತಿ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ತಾಲೂಕು ಹಂತದ ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿಯಲ್ಲಿ ವೆಬ್ಕಾಸ್ಟಿಂಗ್ ವೀಕ್ಷಣೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಪರೀಕ್ಷೆಗಳು ಶಾಂತಿಯುತ ಸುರಕ್ಷಿತವಾಗಿ ನಡೆಯಲು 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವೆಂದು ಘೋಷಣೆ ಕುರಿತು ಹಾಗೂ ಜೆರಾಕ್ಸ್ ಅಂಗಡಿಗಳನ್ನು ಮುಚ್ಚಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ IAS ಅವರು ಕ್ರಮ ವಹಿಸಿರುತ್ತಾರೆ. ಸೂಕ್ತ ಪೊಲೀಸ್ ಬಂದೋಬಸ್ತ್ಗಾಗಿ ಪೊಲೀಸ್ ಆರಕ್ಷಕ ವೃತ್ತ ನಿರೀಕ್ಷಕ ನಿಪ್ಪಾಣಿಯವರಿಂದ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಸೇವೆ, ಉಚಿತ ಸಾರಿಗೆ ವ್ಯವಸ್ಥೆ, ವಿದ್ಯುತ್ ನಿಲುಗಡೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಮಾನ್ಯತಾಧೀಶದ ಸುರೇಶ್ ಮುಂಜೆ ಅವರ ಆದೇಶದಂತೆ ತಾಲೂಕು ಜಾಗೃತ ದಳದ ತಂಡ ರಚಿಸಲಾಗಿದೆ. ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಸಹಾಯ ಸಹಕಾರ ನೀಡಲು ತಿಳಿಸಿದ್ದೇವೆ. ಸರ್ಕಾರಿ ಶಾಲೆಗಳ ಸಂಖ್ಯೆ 12, ಅನುದಾನಿತ ಶಾಲೆಗಳ ಸಂಖ್ಯೆ 23, ಅನುದಾನ ರಹಿತ ಶಾಲೆಗಳ ಸಂಖ್ಯೆ 19, ಒಟ್ಟು 54 ಶಾಲೆಗಳಿವೆ ಹಾಗೂ ನಾನಾ ಪರೀಕ್ಷಾ ಕೇಂದ್ರಗಳು ಕ್ಲಸ್ಟರ್ ನಗರ 4, ನಾನ್ ಕ್ಲಸ್ಟರ್ ಗ್ರಾಮೀಣ 8, ಒಟ್ಟು 12 ಇವೆ. ಎಸ್ಎಸ್ಸಿ ಪರೀಕ್ಷೆಗೆ ಹೊಸದಾಗಿ ಹಾಜರಾಗ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ 3645. ಇದರಲ್ಲಿ ಬಾಲಕರ ಸಂಖ್ಯೆ 1763 ಹಾಗೂ ಬಾಲಕಿಯರ ಸಂಖ್ಯೆ 1882 ಮತ್ತು ಕೊಠಡಿ ಮೇಲ್ವಿಚಾರಕರು ಸೇರಿದಂತೆ ಎಸ್ಎಸ್ಸಿ ಪರೀಕ್ಷೆಯ ಸಂಘಟನೆಗಾಗಿ ನೇಮಕ ಮಾಡಿರುವ ಒಟ್ಟು ಸಿಬ್ಬಂದಿ ವರ್ಗದವರು 230 ಜನರಿದ್ದಾರೆ. ಹಾಗೂ ಎಸ್ಎಸ್ಸಿ ಪರೀಕ್ಷೆಯ ಸುಗಮ ನಿರ್ವಹಣೆಗೆ 7 ವಾಹನಗಳನ್ನು ಬಳಸಲಾಗುತ್ತಿದೆ. ಹಾಗೂ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ 8 ವಿದ್ಯಾರ್ಥಿಗಳು ಗೈರು ಹಾಜರಿದ್ದರು. ಹಾಗೂ ಈ ಬಾರಿ ಸಹ ನಮ್ಮ ತಾಲೂಕಿನ ಒಳ್ಳೆಯ ಮಟ್ಟದಲ್ಲಿ ರಿಸಲ್ಟ್ ಬರುವ ನಿರೀಕ್ಷೆ ಇದೆ ಎಂದು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು. ನಿಪ್ಪಾಣಿ SSLC ಪರೀಕ್ಷೆ ಯಾವ ರೀತಿ ನಡೀತಾ ಇದೆ, ಅದರ ಬಗ್ಗೆ ಮಾಹಿತಿ ಕೊಡಿ. ಹೌದು, ಈಗ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ಮಾರ್ಚ್ 2026ನೇ SSLC 1ರ ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ. SSLC ಪರೀಕ್ಷೆ ಒಂದು ಪಾರದರ್ಶಕವಾಗಿ ಮತ್ತು ಉತ್ತಮ ಗುಣಮಟ್ಟದ ಫಲಿತಾಂಶಕ್ಕಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿ ರಶ್ಮಿ ಮೇಡಮ್ ಅವರು, ಬೆಂಗಳೂರು ಮಾನ್ಯ ಆಯುಕ್ತರು, ನಮ್ಮ ಧಾರವಾಡದ ಮಾನ್ಯ ಅಪರ ಆಯುಕ್ತರು, ಮಾನ್ಯ ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅದೇ ರೀತಿ DC ಸಾಹೇಬರು, ನಮ್ಮ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರು ಆಡಳಿತ, ಉಪನಿರ್ದೇಶಕರು ಅಭಿವೃದ್ಧಿ ಮತ್ತು ನಮ್ಮ ತಾಲೂಕಿನ ತಹಶೀಲ್ದಾರರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತಿ, ನಗರಸಭೆ ಆಯುಕ್ತರು ಎಲ್ಲರ ಒಂದು ನಿರ್ದೇಶನದಂತೆ ನಾವು ಇಲಾಖೆಯ ಈ ಒಂದು SSLC 1ರ ಪರೀಕ್ಷೆಯನ್ನು ನಾವು ಭಾಳ ಅಚ್ಚುಕಟ್ಟಾಗಿ ಮಾಡೋದಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಅದಲ್ಲದೆ ಜನಪ್ರತಿನಿಧಿಗಳಾದ ಮಾನ್ಯ MP ಮೇಡಮ್ ಅವರು ಆಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಅದೇ ರೀತಿ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶಶಿಕಲಾ ಸಾಹೇಬ್ ಜೊಲ್ಲೆ ಮೇಡಮ್ ಅವರ ಒಂದು ನಿರ್ದೇಶನದಂತೆ ನಾವು ಎಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಒಟ್ಟು 12 ಒಂದು SSLC ಕೇಂದ್ರಗಳಿವೆ. ಅದರಲ್ಲಿ 8 ಗ್ರಾಮೀಣ ಭಾಗದಲ್ಲಿವೆ ಮತ್ತು ಇನ್ನು 4 ಕ್ಲಸ್ಟರ್ ನಾವು ಕೇಂದ್ರಗಳನ್ನು ಮಾಡ್ಕೊಂಡಿದ್ದೀವಿ ನಿಪ್ಪಾಣಿ ಇಲ್ಲಿ. ಹೀಗಾಗಿ ಒಟ್ಟು 12 ಕೇಂದ್ರಗಳಿವೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 3819 ವಿದ್ಯಾರ್ಥಿಗಳು ಈ ವರ್ಷ ಮೊದಲನೇ SSLC ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ. ಅದರಲ್ಲಿ 1898 ಗಂಡು ಮಕ್ಕಳು ಮತ್ತು 1421 ಹೆಣ್ಣು ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇಲ್ಲಿ ನಾವು 12 ಸೆಂಟರ್ಗಳಿಗೆ ವೆಬ್ ಕಾಸ್ಟಿಂಗ್ಗಳನ್ನು ಮಾಡಿಕೊಂಡಿದ್ದೀವಿ. ಪ್ರತಿ ಕೋಣೆಗಳಲ್ಲಿ CC ಕ್ಯಾಮ್ರಾ ಇರ್ತದೆ, ಕಾರಿಡಾರ್ದಲ್ಲಿ CC ಕ್ಯಾಮ್ರಾ ಇರ್ತದೆ. ಆ ಒಂದು ಎಲ್ಲ ವೆಬ್ ಕಾಸ್ಟಿಂಗ್ ರೆಕಾರ್ಡ್ ಆಗ್ತಾ ಇರ್ತದೆ ಮತ್ತು ಆ ಒಂದು
ವೆಬ್ ಕಾಸ್ಟಿಂಗನ್ನು ಜಿಲ್ಲಾ ಹಂತದಲ್ಲಿ ಮಾನ್ಯ ಎ ಸಿ ಸಾಹೇಬರ ಕಚೇರಿಯಲ್ಲಿ ವೀಕ್ಷಿಸಲಾಗ್ತದೆ. ಅದೇ ರೀತಿ ನಮ್ಮದು ರಾಜ್ಯ ಅಪರ ಆಯುಕ್ತರ ಕಚೇರಿಯಲ್ಲಿ ಮತ್ತು ರಾಜ್ಯ ಮಟ್ಟದ ಕಚೇರಿಗಳಲ್ಲಿ ಜಡ್ಪಿಯಲ್ಲಿ ನಾವು ಒಂದು ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಈ ರೀತಿ ನಾವು ಪಾರದರ್ಶಕವಾಗಿ ಯಾವುದೇ ನಕಲು ಮುಕ್ತ ಪರೀಕ್ಷೆಯನ್ನು ಈ ವರ್ಷ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ಪರೀಕ್ಷೆ, ಪ್ರಥಮ ಭಾಷೆ ಪರೀಕ್ಷೆ ಮುಗಿದಿದೆ. ಅದು ಸುರಳಿತವಾಗಿ ನಡೆದಿದೆ. ಇಲ್ಲಿ ನಮ್ಮಲ್ಲಿ ಯಾವುದೂ ಕೂಡ ಸೂಕ್ಷ್ಮ ಕೇಂದ್ರಗಳಿಲ್ಲ. ಎಲ್ಲವೂ ಕೂಡ ಪೊಲೀಸ್ ಬಂದೋಬಸ್ತಿಯಲ್ಲಿ ನಡೆದಿದೆ. ತಾಲೂಕಾ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸಂಬಂಧಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಕರೆದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೆಸ್ಕಾಂ ಅವರಿಗೆ 3 ಪರೀಕ್ಷಾ ಅವಧಿಯಲ್ಲಿ ಯಾವುದೇ ವಿದ್ಯುತ್ ವ್ಯತ್ಯಯ ಆಗದಂತೆ ನೋಡಿಕೊಳ್ಳಲು ತಿಳಿಸಿರ್ತಾರೆ. ಪ್ರತಿ ಕೇಂದ್ರಕ್ಕೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇದೆ. ಆರೋಗ್ಯ ಇಲಾಖೆಯಿಂದ ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಅದೇ ರೀತಿ ಪ್ರತಿ ಹಳ್ಳಿಗಳಿಂದ ಮತ್ತು ನಗರ ಪ್ರದೇಶಗಳಿಂದ ಮಕ್ಕಳಿಗೆ ತಮ್ಮ ಮನೆಗಳಿಂದ ಕೇಂದ್ರಕ್ಕೆ ತಲುಪಲು KSRTC ವ್ಯವಸ್ಥಾಪಕರಿಗೆ ಫ್ರೀ ಒಂದು ಆಧಾರ ಇದು ನಮ್ಮ ಉಚಿತ ಬಸ್ ಸೇವೆಯನ್ನು ನಮ್ಮ ಒಂದು ಹಾಲ್ ಟಿಕೆಟ್ ತೋರಿಸಿದಾಗ ಸೇವೆಯನ್ನು ಮಾಡಲಿಕ್ಕೆ ತಿಳಿಸಲಾಗಿದೆ. ಅದೇ ರೀತಿ ಎಲ್ಲ ಒಂದು ಇಲಾಖೆ ಟಾಸ್ಕ್ ಫೋರ್ಸ್ ಸಮಿತಿ ಎಲ್ಲ ಇಲಾಖೆಗಳಿಗೆ ಕೂಡ ಮಾನ್ಯ ತಹಸೀಲ್ದಾರರು ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಪರೀಕ್ಷೆ ಒಂದು ಪಾರದರ್ಶಕತೆಯಿಂದ ನಡೆದಿದೆ. ಮೊದಲನೇ ಪರೀಕ್ಷೆ ಯಾವುದೇ ಒಂದು ನಕಲು ಮುಕ್ತವಾಗಿ ನಡೆದಿದೆ ಮತ್ತು ಸುರಳಿತವಾಗಿ ನಡೆದಿದೆ. ಇಲ್ಲಿ ಯಾವುದೇ ಮಕ್ಕಳು ಡಿಬಾರ್ ಆಗಿರುವುದಿಲ್ಲ. ಒಳ್ಳೆಯ ರೀತಿ ಪರೀಕ್ಷೆ ನಡೆದಿದೆ. ಈ ನಮ್ಮ ಪರೀಕ್ಷೆ 2ನೇ ದಿನಾಂಕ 18 ಮಾರ್ಚ್ 2026ರಿಂದ 2 ಏಪ್ರಿಲ್ 2026ರವರೆಗೆ ಈ SSLC 1ನೇ ಪರೀಕ್ಷೆ ನಡೆಯಲಿದೆ. ಈಗ 2ನೇ ಪರೀಕ್ಷೆ ವಿಜ್ಞಾನ ಪರೀಕ್ಷೆ ಬರುವ 23/3/2026ರಂದು ನಡೆಯಲಿದೆ. ಮಹಾದೇವಿ ಅಪ್ಪಾಜಿ ನಾಯಿಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಿಪ್ಪಾಣಿ.